ಆದ್ಮೇಲೆ ಈ ವರ್ಷದ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸುಮಾರು 45-46 ಡಿಗ್ರಿ ಸೆಲ್ಸಿಯಸ್ಸು ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇದರ ಪರಿಣಾಮವನ್ನು ನಾವು ಆಗಲೇ ಎದುರಿಸಿದ್ವಿ. ವಿಶೇಷವಾಗಿ ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲೂ ಸಹ 52 ಡಿಗ್ರಿ 53 ಡಿಗ್ರಿ ಸೆಲ್ಸಿಯಸ್ಸು ಉಷ್ಣಾಂಶ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅದಕ್ಕೆ ಈ ಮುಖಾಂತರ ನಾನು ನಿಮ್ಗೆ ಹೇಳೋದು ಅಂತ ಹೇಳಿದ್ರೆ, ನಮ್ಮ ಮನುಷ್ಯ ಚಟುವಟಿಕೆಗಳು ಅಂದರೆ ಪರಿಸರ ವಿರೋಧಿ ಮನುಷ್ಯ ಚಟುವಟಿಕೆಗಳನ್ನು ಏನು ಜಾಸ್ತಿ ಮಾಡ್ತಾ ಇದೀವಿ, ಇದೇ ರೀತಿಯಾಗಿ ನಾವು ಮುಂದುವರಿಸಿದ್ರೆ ಅಥವಾ ನಾವು ಪರಿಸರ ಮಾಲಿನ್ಯವನ್ನು ಜಾಸ್ತಿ ಮಾಡ್ತಾ ಹೋದರೆ, ಪರಿಸರದ ಬಗ್ಗೆ ನಿಷ್ಕಾಳಜಿ ತೋರಿಸಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದರ ಬಹುದೊಡ್ಡ ಪರಿಣಾಮವನ್ನು ನಾವೆಲ್ಲರೂ ಎದುರಿಸಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ, ಪರಿಸರವನ್ನು ಉಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ವತಿಯಿಂದ ಒಂದು ಸಣ್ಣ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ಮುಂದೆ ಯಾರು ತಮ್ಮ ದಿನಾಚರಣೆ, ತಮ್ಮ ಜನ್ಮ ದಿನಾಚರಣೆ ಅಥವಾ ತಮ್ಮ ಸಂಬಂಧಿಕರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತೀರಿ, ಅಂಥ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟು, ಒಂದು ಅಥವಾ ಹೆಚ್ಚು ಗಿಡಗಳನ್ನು ನೆಟ್ಟು ಅದರ ಫೋಟೋವನ್ನು ನನ್ನ ವಾಟ್ಸಪ್ ನಂಬರು 9480803921 ಈ ನಂಬರ್ಗೆ ನೀವು ಕಳಿಸ್ಕೊಟ್ಟಲ್ಲಿ ಅಂಥವರಿಗೆ ನಮ್ಮ ಇಲಾಖೆ ವತಿಯಿಂದ ಶುಭಾಶಯ ಪತ್ರ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಕೊಡಲಾಗುತ್ತೆ. ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಸಹಕರಿಸಿ. ಹೆಚ್ಚು ಗಿಡಗಳ ನೆಡೋದ್ರ ಮುಖಾಂತರ ಪರಿಸರವನ್ನು ಮುಂದಿನ ಭವಿಷ್ಯ ಜೀವ ಸಂಕುಲವನ್ನು ಉಳಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತೇಳಿ ನಾನು ಆಶಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಸಾಲ್ಮಾರ್ತ ತಿಮ್ಮಕ್ಕ.